ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪರಿಮಳಾಚಾರ್ಯ. ವೀಕ್ಷಕರೇ, ನಾವಿರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರುವಂತಹ ಅನೇಕ ಶಿವಕ್ಷೇತ್ರಗಳಲ್ಲಿ ತನ್ನ ಅಪರೂಪವಾದಂತಹ ಇತಿಹಾಸ, ದೈವಿಕ ಶಕ್ತಿ ಮತ್ತು ಅದ್ಭುತ ಮಹಿಮೆಯಿಂದ ಸಾವಿರಾರು ಭಕ್ತರನ್ನು ಆಕರ್ಷಿಸುವಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರವಿದೆ. ಅದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ಸಮೀಪದ ವಿರೂಪಾಕ್ಷಿಪುರದಲ್ಲಿರುವಂತಹ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನವಾಗಿದೆ. ವೀಕ್ಷಕರೇ, ಈ ದೇವಾಲಯದ ಅತಿ ದೊಡ್ಡ ವಿಶೇಷತೆ ಇಲ್ಲಿರುವಂತಹ ಆತ್ಮಲಿಂಗ. ಇದನ್ನು ತೇಜೋಲಿಂಗ ಎಂದು ಕೂಡ ಕರೆಯಲಾಗ್ತದೆ. ಭಕ್ತರ ನಂಬಿಕೆಯ ಪ್ರಕಾರವಾಗಿ ಲಿಂಗ ದಿನದಲ್ಲಿ 3 ಬಾರಿ ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ 3 ವಿಭಿನ್ನ ಬಣ್ಣಗಳಲ್ಲಿ ಕಾಣಿಸುತ್ತದೆ ಎಂದು ಈ ಕ್ಷೇತ್ರದ ಅಪರೂಪವಾದಂತಹ ಮಹಿಮೆಯಾಗಿದೆ. ವೀಕ್ಷಕರೇ, ಮುಖ್ಯವಾಗಿ ಸ್ಥಳ ಪುರಾಣದ ಪ್ರಕಾರವಾಗಿ ಈ ಕ್ಷೇತ್ರದಲ್ಲಿ ಮಹರ್ಷಿ ಅತಿರ್ವರಾದಂತಹ ತಪಸ್ಸು ಮಾಡಿ ನಂತರ ಪರಮಶಿವನ ಅನುಗ್ರಹದಿಂದ ಆತ್ಮಲಿಂಗ ಇಲ್ಲಿ ಪ್ರತಿಷ್ಠಾಪನೆಯಾಯಿತು. ಮಣ್ಣಿನೊಳಗಿದ್ದ ಆತ್ಮಲಿಂಗವನ್ನು ಹೊರತೆಗೆದು ಅದೇ ಸ್ಥಳದಲ್ಲಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸಲಾಯಿತು. ಮಹಾಶಿವರಾತ್ರಿ ಮತ್ತು ರಥಸಪ್ತಮಿಯ ಸಮಯದಲ್ಲಿ ಈ ದೇವಾಲಯದಲ್ಲಿ ಸಾವಿರಾರು ಭಕ್ತರು ಸೇರಿ ಅತ್ಯಂತ ವೈಭವದಿಂದ ಉತ್ಸವವನ್ನು ಆಚರಿಸುತ್ತಾರೆ. ಹಾಗೆ ಇದು ಕೇವಲ ಒಂದು ದೇವಾಲಯವಲ್ಲ, ಇತಿಹಾಸ, ಪುರಾಣ, ಭಕ್ತಿ ಮತ್ತು ವಿಜಯನಗರ ವಾಸ್ತುಶಿಲ್ಪ ಒಂದಾಗಿ ಬೆರೆತಿರುವಂತಹ ಅಪರೂಪವಾದಂತಹ ಶಿವಕ್ಷೇತ್ರವಾಗಿದೆ. ನಿಮಗೂ ಅವಕಾಶ ಸಿಕ್ಕರೆ ಒಮ್ಮೆ ವಿರೂಪಾಕ್ಷೇಶ್ವರ ಸ್ವಾಮಿಯ ದರ್ಶನ ಪಡೆದು ಶ್ರೀ ಕ್ಷೇತ್ರ ದೈವಿಕ ಅನುಭವವನ್ನು ಪಡೆದುಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಕುಟುಂಬದವರಿಗೆ ಹಾಗೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಜೀವನದಲ್ಲಿ ನಡೀತಿರುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ, ಗಂಡ ಹೆಂಡತಿ ಸಮಸ್ಯೆ ಆಗಿರಬಹುದು, ಆರೋಗ್ಯ ಸಮಸ್ಯೆ ಆಗಿರಬಹುದು, ನೀವು ಇಷ್ಟಪಟ್ಟವರು ದೂರ ಆಗಿರಬಹುದು, ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ತೊಂದರೆ ಇದ್ರೆ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಹಾಗೆ ಇಂಥದ್ದೇ ಆದಂತಹ ಇನ್ನಷ್ಟು ದೇವಾಲಯಗಳ ಇತಿಹಾಸ, ಪುರಾಣ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.